ಹೌ ಟು ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಥ್ರೂ ಕನ್ನಡ. ಮಕ್ಕಳಿಗೆ 2 ಅಕ್ಷರದ ಪದಗಳನ್ನು ಬರೆಯುವುದನ್ನು ಕಲಿಸುವುದು. ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಸುಮಾರು 75 ಪದಗಳನ್ನು ಬರೆದಿದ್ದೇವೆ. ಈಗ ಮತ್ತೆ ಮುಂದಿನ ಪದಗಳನ್ನು ಬರೆಯೋಣ. ನಟ, ನಟ, ಬಕ, ಬಕ, ವರ, ಸಳ, ನಭ, ಸಮ, ಜಯ, ನವ, ಯಶ, ಜರ ಅಂದರೆ ಮುಪ್ಪು. ಈಗ ಇವುಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ನಾನು ಮತ್ತೆ ಇನ್ನೂ ಮುಂದಿನ ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಅದರ ನೋಟಿಫಿಕೇಷನ್ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಸುಮಾರು 250ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಲರ್ನಿಂಗ್ ಬಗ್ಗೆ. ಈಗ ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ. ನಟ, ಇಲ್ಲಿ ಟ ಇರೋದ್ರಿಂದ TA ಬರ್ತಾ ಇದ್ದೀವಿ. ಬಕ, BA, KA, ಕಾಗೆ KA. ಇಲ್ಲಿ ವರ, ವರ, VARA, ವರ. ಇದು ಸಳ, ಸಗೆ SA, ಳಗೆ ಎಲ್. ಲ ಮತ್ತು ಳ ಎರಡಕ್ಕೂ ಎಲ್ ಉಪಯೋಗಿಸ್ತಾರೆ. ನಭ, BHA, ನಭ. ಸಮ, SAMA, ಸಮ. ಜಯ, ಯಾಗೆ YA, ಜಯ. ನವ, ನವ. ಯಶ, YA, ಯಶ, SHA, ಯಶ, ಯಶ. JARA, ಜರ ಅಂದರೆ ಮುಪ್ಪು ಅಂತ ಹೇಳಿದೆ. ವೀಕ್ಷಕರೇ, ಇಷ್ಟು ರೀತಿಯ ವಿಡಿಯೋಗಳನ್ನು ಮಾಡಿದ್ದೀನಿ. ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್, ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ, ಲರ್ನ್ ಕನ್ನಡ ಥ್ರೂ ಹಿಂದಿ, ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಹಿಳೆಯರಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ರಂಗೋಲಿ, ಕುಕಿಂಗ್, ಮಕ್ಕಳಿಗಾಗಿ ಮಾರಲ್ ಸ್ಟೋರೀಸ್, DIY ಯೂಸಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಹೀಗೆ ಮತ್ತು ವರ್ಣಮಾಲೆ, ಅಕ್ಷರಗಳನ್ನು ಬರೆಯೋದು, ಕಾಗುಣಿತ, ಇವೆಲ್ಲ ಪ್ರತಿಯೊಂದು ಸಹ ಇದೆ. ಆಸಕ್ತಿ ಇರುವವರು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.